జీరో కడికెంపు ಅದು ಕಣಮಿ ಬರೋದು ಕೋಟಿಕಾಯಿ ಅವರು ಕೊಡ್ತಾರೆ ಜೀವನ್ ಜ್ಯೋತಿಯಲ್ಲಿ ಇರುವ ಎಲ್ಲ ಸಿಬ್ಬಂದಿಗಳು ಅಲ್ಲದೆ ASG ಹಾಸ್ಪಿಟಲ್ನ ಸಿಬ್ಬಂದಿ ವರ್ಗದವರು ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ನಮಗೆ ಈ ಒಂದು ಶಿಬಿರವನ್ನು ಮಾಡಿಕೊಂಡಿರುವಲ್ಲ ಒಂದು ಸಪೋರ್ಟನ್ನು ಮಾಡಿಕೊಡ್ತಾರೆ. ಎಷ್ಟು ದಿನಕ್ಕೊಂದ್ಸಲ ಈ ಥರ ಎಷ್ಟು ದಿನ ಅಂತ ಅಲ್ಲ, ಈಗ ನಮಗೀಗ ಗೊತ್ತಿರುತ್ತೆ ಇನ್ನು ಈಗ ಏನು ನಮ್ಮ ನೆಕ್ಸ್ಟ್ ಇನ್ನು ನಮ್ಮ ಮೆಂಬರ್ಸ್ಗೆ ಏನು ಮಾಡಿಕೊಟ್ರೆ ಒಳ್ಳೆಯದಾಗುತ್ತೆ ಅಂತ ಅದನ್ನು ನಾವು ಕೂತು ಎಲ್ಲ ಒಂದ್ಸಲ ತೀರ್ಮಾನ ಮಾಡಿ ಮ್ಯಾನೇಜ್ಮೆಂಟ್ ಕಡೆಯಿಂದ ನಾವು ಎಪ್ರೂವಲ್ ತಗೊಂಡು ಈ ಥರ ಶಿಬಿರವನ್ನು ಮಾಡಿಕೊಡ್ತೀವಿ. ಬೆಳಗ್ಗೆ ಎಷ್ಟು ಜನ ಬಂದು ಈಗಾಗಲೇ ಒಂದು 50 ಜನ ಶಿಬಿರಕ್ಕೆ ಆಪರೇಷನ್ಗೆ ಸಜೆಷನ್ ಆಗಿದೆ. ಕೆಲವೊಂದೊಂದು 10-15 ಜನರಿಗೆ ಸರ್ಜರಿವರೆಗೆ ನಮ್ಮ ಜಾರ್ಜ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಅವರಿಗೆ ಹಾಸ್ಪಿಟ್ಲಿಗೆ ಹೋಗಿ ಇನ್ನೊಮ್ಮೆ ಅಲ್ಲಿ ಕೆಲವು ಟೆಸ್ಟೆಲ್ಲ ಮಾಡಿದ ಮೇಲೆ ಅದ್ರ ಬಗ್ಗೆ ಇದು ಮಾಡ್ಕೊಳ್ಳೋ ಅಂತ ಹೇಳ್ಕೊಂಡು ನಿಮ್ಮ ಸದಸ್ಯರಿಗೆ ಇದಲ್ಲದೆ ಬೇರೆ ಬೇರೆ ಏನಾದ್ರು ಕಾರ್ಯಕ್ರಮಗಳನ್ನ ರೆಡಿ ಮಾಡ್ತಾ ಈ ಥರ ಅವೇರ್ನೆಸ್ ಮೀಟಿಂಗ್ ಬೇರೆ ನಿಮ್ಮ ಸದಸ್ಯರುಗಳಿಗೆ ಆಗಲಿ ನಿಮ್ಮ ಸಿಬ್ಬಂದಿಗಳಿಗೆ ಬೇರೆ ಬೇರೆ ಏನಾದರೂ ಪ್ರೋಗ್ರಾಮ್ಗಳಲ್ಲಿ ಮಾಡ್ಕೊಳ್ತಾ ಇದೆ ಅಪ್ಕಮಿಂಗ್ ಎಲ್ಲ ಬರ್ತಾ ಇರುತ್ತೆ ಎಲ್ಲ ಬರ್ತಾ ಇರುತ್ತೆ. ಸರಳ ಮಣಿಲಾಲ್. ಜೀವನ್ ಜ್ಯೋತಿ ಕೋಆಪರೇಟಿವ್ ಸೊಸೈಟಿ ವತಿಯಿಂದ ಒಂದು ಉಚಿತವಾದ ಕಣ್ಣಿನ ತಪಾಸಣಾ ಶಿಬಿರವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಸೊ ಈ ಶಿಬಿರದಲ್ಲಿ ಈಗ 50ಕ್ಕೂ ಮೇಲ್ಪಟ್ಟ ಯಾರು ಸಾರ್ವಜನಿಕರು ಬಂದು ಅವ್ರ ಕಣ್ಣಿನ ತಪಾಸಣೆಗಳನ್ನ ಮಾಡಿಸ್ಕೊಂಡಿದ್ದಾರೆ. ಮತ್ತು 15ಕ್ಕೂ ಹೆಚ್ಚು ಜನ ಬಂದು ಅವರಿಗೆ ನಾವು ಸರ್ಜರಿಯನ್ನು ನಾವು ಅಡ್ವೈಸ್ ಮಾಡಿದ್ದೇವೆ. ಹಾಗಾಗಿ ಅವ್ರ ಆಸ್ಪತ್ರೆಗೆ ಇನ್ನು ಮುಂದಿನ ಬರೋ ದಿನಗಳಲ್ಲಿ ಅವ್ರ ಆಸ್ಪತ್ರೆ ಬಂದಾಗ ಅಲ್ಲೂ ಕೂಡ ಅವರಿಗೆ ಫ್ರೀ ಚಿಕಿತ್ಸೆಗಳನ್ನ ನಾವು ಕೊಡ್ತಾ ಇದ್ದೇವೆ. ಸೊ ಆಸ್ಪತ್ರೆ ವತಿಯಿಂದ ಯಶಸ್ವಿನಿ ಆಗಿರ್ಬೋದು, ಧರ್ಮಸ್ಥಳ ಮಂಜುನಾಥ ಇರ್ಬೋದು, ಮತ್ತು ಸರ್ಕಾರಿ ಮತ್ತು ಪ್ರೈವೇಟ್ ಇನ್ಶೂರೆನ್ಸ್ ಕೂಡ ಟೈಪ್ ಆಗಿರೋದ್ರಿಂದ ಅದರ ಮೂಲ ಸೌಕರ್ಯಗಳನ್ನು ಕೂಡ ಅವರು ಸಾರ್ವಜನಿಕರು ಉಚಿತವಾಗಿ ಪಡ್ಕೋಬೋದು. ಇನ್ನು ಬರುವಂಥ ಮುಂದಿನ ದಿನಗಳಲ್ಲಿ ಜೀವನ್ ಜ್ಯೋತಿ ಮತ್ತು ASG ಕಡೆಯಿಂದ ಇನ್ನೂ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ಮತ್ತು ಆರೋಗ್ಯ ಶಿಬಿರಗಳನ್ನ ಹಮ್ಮಿಕೊಳ್ಳೋದು ಕೂಡ ನಾವು ಆಲ್ರೆಡಿ ನಾವು ಮ್ಯಾನೇಜರ್ ಜೊತೆ ನಾವು ಮಾತಾಡಿದ್ದೇವೆ. ಇದನ್ನು ಸಂಪೂರ್ಣವಾಗಿ ಸಂತೋಷದಿಂದ ಇನ್ನು ಬರುವಂಥ ಮುಂದಿನ ದಿನಗಳಲ್ಲಿ ಬರುವಂಥ ಎಲ್ಲ ಸಾರ್ವಜನಿಕರಿಗೆ ಮತ್ತು ಬ್ಯಾಂಕಿನ ಸಿಬ್ಬಂದಿಗಳಿಗೆ ಉದ್ಯೋಗಿಗಳಿಗೆ ಅನುಕೂಲವಾಗುವಂತೆ ನಾವು ಮುಂದಿನ ದಿನಗಳಲ್ಲಿ ನಾವು ನಡೆಸ್ಕೊಡ್ತೇವೆ. ಸರ್, ಈಗ 15 ಜನ ಆಪರೇಷನ್ಗೆ ಇದು ಮಾಡಿದ್ದೀನಿ ಅಂತ ಹೇಳಿದ್ರಲ್ಲ, ಅಷ್ಟು ಜನಕ್ಕೂ ಉಚಿತವಾಗಿ ಮಾಡ್ತೀರಾ ಇಲ್ಲ ಬೇರೆ ಏನಾಗುತ್ತೆ? ಸರ್, 15 ಜನಕ್ಕೂ ಕೂಡ ಆಸ್ಪತ್ರೆ ಬಂದಾಗ ಉಚಿತವಾಗಿ ಸಮಾಲೋಚನೆ ಇರುತ್ತೆ. ಸಮಾಲೋಚನೆ ಜೊತೆಗೆ ಬಂದು ಅವರಿಗೆ ನಾವು ಎಲ್ಲ ಸ್ಕೀಮ್ಗಳನ್ನು ಕೂಡ ನಮ್ಮ ಆಸ್ಪತ್ರೆಯಲ್ಲಿ ಎಂಪನಲ್ ಆಗಿದೆ. ಅವರಿಗೆ ABY ಆಗಿರ್ಬೋದು, KSRTC ಆಗಿರ್ಬೋದು, ಧರ್ಮಸ್ಥಳ ಮಂಜುನಾಥ ಆಗಿರ್ಬೋದು, ಇಲ್ಲಾಂದರೆ ಯಶಸ್ವಿನಿ ಕಾರ್ಡ್ ಇರೋರಿಗೆ ಅದ್ರ ಮುಖಾಂತರ ಆಪರೇಷನ್ ಕೂಡ ಕ್ಯಾಶ್ಲೆಸ್ ಮತ್ತು ಫ್ರೀಯಾಗಿ ಆಗುತ್ತೆ.